ವಿದ್ಯಾರ್ಥಿಗಳೇ, ಇವತ್ತಿನ ಆನ್ಲೈನ್ ವಿಡಿಯೋ ತರಗತಿಗೆ ತಮ್ಮನ್ನೆಲ್ಲ ಸ್ವಾಗತಿಸುತ್ತಾ, ಹಿಂದಿನ ತರಗತಿಯಲ್ಲಿ ನಾನು ನಿಮಗೆ ದೋಂಡಿಯ ವಾಗನ ಬಗ್ಗೆ ತಿಳಿಸಿದ್ದೆ. ಯಾವುದು ಇತಿಹಾಸದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ಏನಿದೆ ಆ ಭಾಗದಲ್ಲಿ, ಇತಿಹಾಸ ಭಾಗದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ವಿರೋಧಗಳು ಚಾಪ್ಟರ್ಲಿ ದೋಂಡಿ ವಾಗ ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ, ಬ್ರಿಟಿಷರ ನಿದ್ದೆಗೆಡಿಸಿದ್ದ ಅಂತಕ್ಕಂಥ ವಿಚಾರಗಳನ್ನು ನಿಮಗೆ ತಿಳಿಸಿದ್ವಿ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೇನು ತಿಳಿಸಿದ್ನಪ್ಪ ಅಂತಂದ್ರೆ 4ನೇ ಆಂಗ್ಲ ಮೈಸೂರು ಯುದ್ಧದ ಬಗ್ಗೆ ಹೇಳಿದ್ವಿ. ಇವತ್ತು ನಾವು ಈ ಒಂದು ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳಲ್ಲಿ ಕಿತ್ತೂರಿನ ಬಂಡಾಯವನ್ನ ತಿಳ್ಕೊಳ್ಳೋಣ. ಕಿತ್ತೂರಿನ ಬಂಡಾಯದ ಬಗ್ಗೆ ಚರ್ಚೆ ಮಾಡೋಣ. ಎಷ್ಟರಲ್ಲಿ ನಡೆದಿದ್ದು ಕಿತ್ತೂರಿನ ಬಂಡಾಯ ಅಂತಂದ್ರೆ 1824. ಈ ಕಿತ್ತೂರಿನ ಬಂಡಾಯ ಅಂತಂದ್ರೆ ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದಂತ ಹೈದರಾಲಿ ಇರ್ಬೋದು, ಟಿಪ್ಪು ಇರ್ಬೋದು, ಮತ್ತು ಮರಾಠ ಇರ್ಬೋದು, ನಿಜಾಮ ಇರ್ಬೋದು, ಇವರ ಬಲಿಷ್ಠ ಪ್ರತಿರೋಧಕಗಳನ್ನ ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಕಾನೂನುಗಳನ್ನ ಜಾರಿಗೆ ತಂದರು. ಅದರಲ್ಲಿ ಬಹುಮುಖ್ಯವಾಗಿರತಕ್ಕಂಥ ಕಾನೂನು ಯಾವುದಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾನೂನು. ಯಾವುದು? ಯಾಕೆ ಈ ಕಾನೂನನ್ನ ಯಾಕೆ ಬ್ರಿಟಿಷರ್ ಜಾರಿಗೆ ತಂದ್ರೆ ಹೇಳಿ ನೋಡೋಣ. ಬ್ರಿಟಿಷರು ಭಾರತದಲ್ಲಿನ ಅವರ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಸಹಾಯ ಮಾಡಿಕೊಳ್ಳೋದಕ್ಕೆ ಕೆಲವು ಕಾನೂನನ್ನು ಜಾರಿಗೆ ತಂದರು. ಅದರಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಕಾರಣವೂ ಕೂಡ ಒಂದಾಗಿದೆ. ಈ ಒಂದು ಕಾನೂನಿನ ವಿರುದ್ಧ ಸಂಘಟಿಸಲ್ಪಟ್ಟ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿ ಪಡೆದಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಇಂಥ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನಿನ ವಿರುದ್ಧ ತುಂಬಾ ವೀರಾವೇಶದಿಂದ ಹೋರಾಡಿ ಮನೆಗೆ ಸಾವನ್ನ ಅಪ್ತಾಳೆ. ಅಂತ ಒಂದು ಕಿತ್ತೂರಿನ ಬಂಡಾಯದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಕಿತ್ತೂರು ಎಲ್ಲಿದೆ ಹೇಳಿ ನೋಡೋಣ ಮಕ್ಕಳೇ. ನಮ್ಮ ಕರ್ನಾಟಕದ ಬೆಳಗಾಂ ಇದೆಯಲ್ಲ, ಬೆಳಗಾಂ ಮತ್ತೆ ಧಾರವಾಡ, ಆ ಎರಡು ಧಾರವಾಡ ಮತ್ತು ಬೆಳಗಾಂ ನಗರಗಳ ಮಧ್ಯದಲ್ಲಿ ಕಿತ್ತೂರು ಅಂತಕ್ಕಂಥದ್ದು ಬರುತ್ತೆ. ಬೆಳಗಾಂ ಇದು ಕರ್ನಾಟಕ ಆದ್ರೆ ಇಲ್ಲಿ ಬರುತ್ತೆ ಬೆಳಗಾಂ ಮತ್ತೆ ಧಾರವಾಡ. ಈ ಬೆಳಗಾಂ ಮತ್ತು ಧಾರವಾಡ ನಗರದ ಮಧ್ಯದಲ್ಲಿ, ಜಿಲ್ಲೆಗಳ ಮಧ್ಯದಲ್ಲಿ ಕಿತ್ತೂರು ಅಂತಕ್ಕಂಥದ್ದು ಬರುತ್ತೆ. ಆ ಕಿತ್ತೂರು ಸಂಸ್ಥಾನಕ್ಕೆ ರಾಜ ಯಾರಪ್ಪ ಆಗಿದ್ದ ಅಂತಂದ್ರೆ ಮಲ್ಲಸರ್ಜ. ಈ ಮಲ್ಲಸರ್ಜ ಏನ್ ಮಾಡ್ತಾನೆ, ಸ್ವಲ್ಪ ದಿನಗಳ ನಂತರ ಮರಣ ಹೊಂದಿದ್ಮೇಲೆ ಆ ಕಿತ್ತೂರಿನ ಸಂಸ್ಥಾನದ ಆಡಳಿತದ ಜವಾಬ್ದಾರಿ ಮತ್ತೆ ಆಡಳಿತ ವ್ಯವಹಾರಗಳನ್ನ ನೋಡ್ಕೊಳ್ಳೋದೆಲ್ಲ ಚೆನ್ನಮ್ಮನೇ
ಮಾಡ್ತಾಳೆ, ನೋಡುವಂತ ಕೆಲಸವನ್ನ ಚೆನ್ನಮ್ಮನೇ ಮಾಡ್ತಾಳೆ. ಅಂದ್ರೆ ಮಲ್ಲಸರ್ಜ ಕಿತ್ತೂರಿನ ರಾಣಿಯ ಗಂಡ. ಅವನ ಮರಣದ ನಂತರ ರಾಣಿ ಚೆನ್ನಮ್ಮನೇ ಆಡಳಿತ ವ್ಯವಹಾರಗಳನ್ನ ಸಂಸ್ಥಾನದ ಆಡಳಿತ ವ್ಯವಹಾರಗಳನ್ನ ನೋಡ್ಕೊಂತ ಹೋಗ್ತಾಳೆ, ನೋಡೋದ್ರಲ್ಲಿ ಆಸಕ್ತಿಯನ್ನ ವಹಿಸ್ತಾಳೆ. ಈ ಮಲ್ಲಸರ್ಜನ ಮರಣ ನಂತರ ಆ ಮಲ್ಲಸರ್ಜನಿಗಿದ್ದಂತ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ, ಇವನ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜ ಅಂತಕ್ಕಂಥವನು ಕಿತ್ತೂರಿನ ಆಡಳಿತವನ್ನ ನಿರ್ವಹಿಸಲು ಪ್ರಾರಂಭಿಸ್ತಾನೆ. ಅಂದ್ರೆ ಹಿರಿಯ ಮಗನಿಗೆ ಹೋಯ್ತು. ಮಲ್ಲಸರ್ಜನ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜನಿಗೆ ಏನಾಯ್ತು, ಕಿತ್ತೂರು ಸಂಸ್ಥಾನದ ಸಿಂಹಾಸನ ಅಂತಕ್ಕಂಥದ್ದು ಸಿಕ್ತು. ಯಾವಾಗ ಕಿತ್ತೂರಿನ ರಾಜ ಶಿವಲಿಂಗ ರುದ್ರ ಸರ್ಜ ಆಗ್ತಾನೆ, ಅವನು ಆಡಳಿತವನ್ನ ಮತ್ತೆ ಆ ವ್ಯವಹಾರಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದರೆ ಅವನಿಗಿನ್ನೂ ಅವಾಗ ತುಂಬಾ ಚಿಕ್ಕ ವಯಸ್ಸು. ರಾಜ್ಯಾಡಳಿತವನ್ನ ನೋಡಿಕೊಳ್ಳುವಂತ ಕೆಲಸ ಅವನಿಗೆ ಸ್ವಲ್ಪ ಕಷ್ಟಕರ ಆಯ್ತು. ಇದರಿಂದ ಇಂಥ ಒಂದು ಪರಿಸ್ಥಿತಿಯನ್ನು ಅರಿತಂತ ಚೆನ್ನಮ್ಮ ನಿಜವಾದ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ತಾಳೆ. ಅಂದ್ರೆ ಚೆನ್ನಮ್ಮ ಆ ಶಿವಲಿಂಗ ರುದ್ರ ಸರ್ಜನ ಹೆಸರಿನಲ್ಲಿ ತಾನೇ ಕಿತ್ತೂರು ಸಂಸ್ಥಾನದ ಆಡಳಿತವನ್ನು ನಿರ್ವಹಿಸಿಕೊಂಡು ಹೋಗ್ತಾಳೆ. ಶಿವಲಿಂಗ ರುದ್ರ ಸರ್ಜ ಮರಾಠರ ಯುದ್ಧದಲ್ಲಿ, ಈ ಶಿವಲಿಂಗ ರುದ್ರ ಸರ್ಜ ಇದನ್ನಲ್ಲ, ಇವನು ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನ ಮಾಡಿರ್ತಾನೆ. ಅದಕ್ಕೋಸ್ಕರ ಬ್ರಿಟಿಷ್ನರೇನ್ ಮಾಡ್ತಾರೆ, ಈ ಒಂದು ಕಿತ್ತೂರಿನ ಸಂಸ್ಥಾನವನ್ನ ಶಿವಲಿಂಗ ರುದ್ರ ಸರ್ಜನಿಗೆ ವಂಶ ಪಾರಂಪರ್ಯವಾಗಿ ಕೊಟ್ಟು ವಾರ್ಷಿಕ ಕಾಣಿಕೆಯನ್ನ ಆ ಶಿವಲಿಂಗ ರುದ್ರ ಸರ್ಜನಿಗೆ ಕೊಡ್ತಿರ್ತಾರೆ. ಈ ಒಪ್ಪಂದ ಯಾವಾಗ ಆಗಿತ್ತಪ್ಪ ಅಂತಂದ್ರೆ ಥಾಮಸ್ ಮನ್ರೋ ಕಾಲದಲ್ಲಾಯ್ತು. ಏನು, ಶಿವಲಿಂಗ ರುದ್ರ ಸರ್ಜನಿಗೆ ವಾರ್ಷಿಕ ಕಾಣಿಕೆ ಕೊಡುವಂತ ಕೆಲಸ ಒಪ್ಪಂದ. ಮತ್ತೆ ವಂಶ ಪಾರಂಪರ್ಯವಾಗಿ ಬ್ರಿಟಿಷ್ನರು ಏನ್ ಮಾಡ್ತಾರೆ, ಅವರಿಗೆ ಸಹಾಯ ಮಾಡಿದ ಸ್ಮರಣಾರ್ಥ ಇವನಿಗೆ ಕಿತ್ತೂರಿನ ಸಂಸ್ಥಾನದ ಒಂದು ಸಂಸ್ಥಾನವನ್ನು ವಂಶ ಪಾರಂಪರ್ಯವಾಗಿ ಮಲ್ಲಸರ್ಜನಿಗೆ ಕೊಟ್ಟಿರ್ತಾರೆ. ಹೀಗಾಗಿ ಈ ಶಿವಲಿಂಗ ರುದ್ರ ಸರ್ಜನು ಕೂಡ ಕೆಲವಾರು ದಿವಸದ ನಂತರ ಮರಣ ಹೊಂದಿದ ಮೇಲೆ ಏನಾಗುತ್ತೆ, ಶಿವಲಿಂಗಪ್ಪ ಎಂಬ ಹುಡುಗನನ್ನ ದತ್ತು ಪಡೆದು, ಯಾರು, ಕಿತ್ತೂರು ರಾಣಿ ಚೆನ್ನಮ್ಮ, ಶಿವಲಿಂಗಪ್ಪ ಅಂದ್ರೆ ಶಿವಲಿಂಗ ರುದ್ರ ಸರ್ಜನ ಮರಣಾನಂತರ ಶಿವಲಿಂಗಪ್ಪ ಎಂಬ ಹುಡುಗನನ್ನ ದತ್ತು ಪಡೆದು, ಯಾಕೆ ದತ್ತು ಪಡೆದ್ಲು ಇವಳು, ಇವ್ರಿಗಿದ್ದ ಮಗ ಒಬ್ನೇ. ಅವನ ನಂತರ ಇವರಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲದೆ ಇರೋದ್ರಿಂದ ಇವರೇನ್ ಮಾಡ್ತಾರೆ, ತಮ್ಮ ವಂಶವನ್ನ ಬಿಟ್ಟು ಈ ಕಿತ್ತೂರಿನ ಸಂಸ್ಥಾನದ ಒಂದು ಸಿಂಹಾಸನ ಬೇರೆ ಯಾರಿಗೂ ಸಿಕ್ಕೂಡ್ದು ಅಂತಂದೇಳಿ ಇವಳೇನ್ ಮಾಡ್ತಾಳೆ, ದತ್ತು ಪಡ್ಕೊಂತಾಳೆ. ದತ್ತು ಪಡೆದು ಚೆನ್ನಮ್ಮ ಆಡಳಿತವನ್ನು ನಿರ್ವಹಿಸಲು ಪ್ರಾರಂಭ ಮಾಡ್ತಾಳೆ. ಆದರೆ ಆವಾಗ ಇಂಗ್ಲಿಷರ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್ ಯಾರಪ್ಪ ಧಾರವಾಡದಲ್ಲಿ ಇದ್ದಿದ್ದು ಅಂತಂದ್ರೆ ತ್ಯಾಕರೆ. ಯಾರೋ ತ್ಯಾಕರೆ ಅಂತಕ್ಕಂಥ ಅಧಿಕಾರಿ ಧಾರವಾಡದ ಕಲೆಕ್ಟರ್ ಆಗಿದ್ದಾರೆ. ಧಾರವಾಡದ ಕಲೆಕ್ಟರ್ ಮತ್ತು ಪೊಲಿಟಿಕಲ್ ಏಜೆಂಟ್.
ಪೊಲಿಟಿಕಲ್ ಏಜೆಂಟ್ ಆಗಿದ್ದ. ಇಂಥ ತ್ಯಾಕರ ಏನ್ ಮಾಡ್ತಾನೆ, ಕಿತ್ತೂರು ರಾಣಿ ಚೆನ್ನಮ್ಮ ಯಾವಾಗ ಶಿವಲಿಂಗಪ್ಪ ಎನ್ನುವ ಹುಡುಗನನ್ನ ದತ್ತು ತೆಗೆದುಕೊಂಡು ಆವಾಗ ಅವನೇನ್ ಮಾಡ್ತಾನೆ, ಬಾಂಬೆಯ ಗವರ್ನರಿಗೆ ಏನ್ ಮಾಡ್ತಾನೆ, ದತ್ತಕದ ಬಗ್ಗೆ ವರದಿಯನ್ನ ಸಲ್ಲಿಸ್ತಾನೆ. ಬಾಂಬೆಯ ಗವರ್ನರಿಗೆ ದತ್ತಕದ ಬಗ್ಗೆ ಬಾಂಬೆ ಗವರ್ನರ್ಗೆ ವರದಿಯನ್ನ ಸಲ್ಲಿಸ್ತಾನೆ. ಯಾವಾಗ ವರದಿಯನ್ನ ಸಲ್ಲಿಸ್ತಾನೆ, ದತ್ತು ಮಕ್ಕಳಿಗೆ ಹಕ್ಕು ನೀಡುವುದನ್ನ ನಿರಾಕರಿಸ್ತಾರೆ. ಬಾಂಬೆ ಗವರ್ನರು ದತ್ತು ಮಕ್ಕಳಿಗೆ ಹಕ್ಕು ನೀಡುವುದನ್ನ ವಿರೋಧಿಸ್ತಾರೆ. ಯಾಕೆ ಅಂತಂದ್ರೆ ಬ್ರಿಟಿಷ್ ಸರ್ಕಾರ ಅಲ್ಲಿ ಕಾನೂನನ್ನ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾನೂನನ್ನ ಜಾರಿಗೆ ತಂದಿತ್ತು. ಇದರಿಂದ ತ್ಯಾಕರೆ ಕಿತ್ತೂರಿನ ಆಡಳಿತವನ್ನ ಚೆನ್ನಮ್ಮನಿಂದ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ಕಿತ್ತೂರಿನ ಖಜಾನೆ, ಕೋಟೆ ಕೊತ್ತಲಗಳ ಜವಾಬ್ದಾರಿಯನ್ನ ತ್ಯಾಕರೆ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಕಿತ್ತೂರಿನ ಖಜಾನೆ, ಕೋಟೆ ಕೊತ್ತಲಗಳ ಜವಾಬ್ದಾರಿ ಕಿತ್ತೂರಿನ ಖಜಾನೆ, ಕೋಟೆ ಕೊತ್ತಲಗಳ ಸುಬರ್ದನ್ನ ಯಾರು ತ್ಯಾಕರೆ ಅಂತಕ್ಕಂಥವನು ವಶಪಡಿಸಿಕೊಳ್ಳಲು ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಪ್ರಯತ್ನ ಮಾಡಿ ಸಂಪೂರ್ಣವಾಗಿ ತನ್ನ ವಶಕ್ಕೆ ತಗೋತಾನೆ. ಅವಾಗ ಚೆನ್ನಮ್ಮ ತ್ಯಾಕರೆಯ ಈ ಪ್ರಯತ್ನಗಳನ್ನ ಏನ್ ಮಾಡ್ತಾನೆ, ವಿಫಲಗೊಳಿಸಲು ತ್ಯಾಕರೆಯ ಈ ಪ್ರಯತ್ನಗಳನ್ನು ವಿಫಲಗೊಳಿಸಲು ಯುದ್ಧವೇ ಅನಿವಾರ್ಯ ಅಂತಂದೇಳಿ ತಿಳ್ಕೊಂತಾಳೆ. ಯುದ್ಧವೇ ಅನಿವಾರ್ಯ ಅಂತ ತಿಳ್ಕೊಂತಾಳೆ. ಈ ಮತ್ತೊಂದು ಕಡೆ ಬ್ರಿಟಿಷ್ನರು ಕೂಡ ತಮ್ಮ ಸೈನ್ಯವನ್ನ ಯುದ್ಧಕ್ಕೆ ಸಿದ್ಧತೆಯನ್ನ ಮಾಡ್ತಾರೆ. ಹಾಗಾಗಿ ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡುತ್ತೆ. ಕೊನೆಗೆ ಅಂತಿಮವಾಗಿ ಯಾವಾಗ ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿ ಮಾಡುತ್ತೆ, ಈ ದಾಳಿಯಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾದ. ತ್ಯಾಕರೆ ಗುಂಡೇಟಿಗೆ ಬಲಿಯಾಗ್ತಾನೆ. ಯಾವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತೆ ಬ್ರಿಟಿಷ್ ಸೈನ್ಯಕ್ಕೆ ಏನು ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾದ. ಅನೇಕ ಬ್ರಿಟಿಷ್ ಸೈನಿಕರನ್ನ ಸೆರೆಮನೆಗೆ ಹಾಕಿದರು. ರಾಣಿ ಚೆನ್ನಮ್ಮ ಅನೇಕ ಬ್ರಿಟಿಷ್ ಸೈನಿಕರನ್ನ ಸೆರೆಮನೆಗೆ ಬಂಧಿಸಿದರು. ಹೀಗಾಗಿ ಚೆನ್ನಮ್ಮ ಹೀಗೆಲ್ಲ ಮಾಡಿದ್ರಿಂದ ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕು, ಚೆನ್ನಮ್ಮನನ್ನ ಸೋಲಿಸಲೇಬೇಕು ಅಂತಂದೇಳಿ ಬ್ರಿಟಿಷ್ನರು ಹಠ ಮಾಡಿದ್ರು. ಪ್ರಾಮಿಸ್ ಮಾಡಿದ್ರು, ಶಪಥ ಮಾಡಿದ್ರು. ಏನಂತ, ರಾಣಿ ಚೆನ್ನಮ್ಮನನ್ನ ಸೋಲಿಸಬೇಕು, ಕಿತ್ತೂರನ್ನ ನಾವು ಏನಾದ್ರೂ ಮಾಡಿ ಕಿತ್ಕೊಳ್ಳೇಬೇಕು, ವಶಪಡಿಸಿಕೊಳ್ಳಲೇಬೇಕು ಅಂತಕ್ಕಂಥ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಯುದ್ಧ ಸಿದ್ಧತೆಯನ್ನ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡಿದ್ರು. ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮತ್ತಷ್ಟು ಯುದ್ಧ ಸಿದ್ಧತೆಯನ್ನ ಮಾಡ್ಕೊಂಡ್ರು ಬ್ರಿಟಿಷರು.
ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮತ್ತಷ್ಟು ಯುದ್ಧ ಸಿದ್ಧತೆಯನ್ನು ಬ್ರಿಟಿಷ್ನರು ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಚೆನ್ನಮ್ಮ ಏನ್ ಮಾಡಿದ್ದು, ಈ ಒಂದು ತ್ಯಾಗನೆಯನ್ನ ಕೊಂದು ಬ್ರಿಟಿಷ್ ಸೈನ್ಯವನ್ನ ಎದುರಿಸಿ ಓಡಿಸಿದ್ರು. ಆವಾಗ ಬ್ರಿಟಿಷ್ನರು ಸುಮ್ಮನಿರ್ಲಿಲ್ಲ. ಈ ರೀತಿ ಏನನ್ನು ಮಾಡಿ ಕಿತ್ತೂರನ್ನು ವಶಪಡಿಸಿಕೊಳ್ಳಲೇಬೇಕು ಅಂತಕ್ಕಂಥ ಹಠವನ್ನು ಮಾಡಿ ಏನ್ ಮಾಡಿರು, ಕಿತ್ತೂರಿನ ಮೇಲೆ ಯುದ್ಧ ಮಾಡಲಿಕ್ಕೆ ಯುದ್ಧ ಸಿದ್ಧತೆಯನ್ನ ಮಾಡಿಕೊಂಡ್ರು. ಹಾಗಾಗಿ ಆ ಒಂದು ಯುದ್ಧ ಪುನಃ ಕಿತ್ತೂರಿನ ಮೇಲೆ ಯುದ್ಧ ಮಾಡುವಂತ ಜವಾಬ್ದಾರಿಯನ್ನ ಯಾರು ತಗೊಂಡ್ರು ಅಂತಂದ್ರೆ ಲೆಫ್ಟಿನೆಂಟ್ ಕರ್ನಲ್ ಡೀಕ್. ಲೆಫ್ಟಿನೆಂಟ್ ಕರ್ನಲ್ ಡೀಕ್ ಅಂತಕ್ಕಂಥವನು ಅವನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಕಿತ್ತೂರಿನ ಮೇಲೆ ಮುತ್ತಿಗೆ ಹಾಕ್ದ. ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಕಿತ್ತೂರಿನ ಸೈನಿಕರು ವೀರಾವೇಶದಿಂದ ಹೋರಾಡ್ತಾರೆ. ಆದ್ರೂ ಕೂಡ ಕಿತ್ತೂರಿನ ಸೈನಿಕರಿಗೆ ಹಿನ್ನಡೆ ಉಂಟಾಗುತ್ತೆ. ಯಾವಾಗ ಕಿತ್ತೂರಿನ ಸೈನಿಕರಿಗೆ ಹಿನ್ನಡೆ ಉಂಟಾಗುತ್ತೆ, ಕಿತ್ತೂರು ರಾಣಿ ಚೆನ್ನಮ್ಮ ಯುದ್ಧ ಮಧ್ಯದಲ್ಲಿ ಇದು ರಣರಂಗದಿಂದ ತಪ್ಪಿಸಿಕೊಂಡು ಏನ್ ಮಾಡ್ತಾಳೆ, ಓಡೋಗೋದಕ್ಕೆ ಪ್ರಯತ್ನಿಸ್ತಾಳೆ. ಆವಾಗ ಬ್ರಿಟಿಷ್ ಸೈನ್ಯ ಆ ರಾಣಿ ಚೆನ್ನಮ್ಮನನ್ನು ಹೋಗಿ ಸೆರೆ ಹಿಡಿಯುತ್ತೆ. ಆಮೇಲೆ ಕಿತ್ತೂರು ಬ್ರಿಟಿಷರ ವಶವಾಯಿತು. ಆವಾಗ ಕಿತ್ತೂರು ಬ್ರಿಟಿಷರ ವಶ ಆಗುತ್ತೆ. ಆಮೇಲೆ ಚೆನ್ನಮ್ಮ ಮತ್ತು ಮೊದಲಾದವರನ್ನ ಏನ್ ಮಾಡ್ತಾರೆ, ಬೈಲಹೊಂಗಲದಲ್ಲಿ ಜೈಲಿನಲ್ಲಿ ಬೈಲಹೊಂಗಲದ ಕೋಟೆಯ ಸೆರೆಮನೆಯಲ್ಲಿ ಬಂಧಿಸಿರ್ತಾರೆ. ಚೆನ್ನಮ್ಮ ಮರಣ ಹೊಂದ್ತಾಳೆ ಅಂತಿಮವಾಗಿ ಅಲ್ಲೇನೆ. ಇಂದಿಗೂ ಕೂಡ ಇರಿಸಲಾಯಿತು. ನಂತರ ಮುಂದೆ ಚೆನ್ನಮ್ಮ ಮರಣ ಹೊಂದ್ತಾಳೆ. ಚೆನ್ನಮ್ಮನನ್ನ ಕುಸುಗಲ್ಲಿಗೆ ಮತ್ತೆ ಏನ್ ಮಾಡ್ತಾರೆ, ಸ್ಥಳಾಂತರ ಮಾಡ್ತಾರೆ ಕುಸುಗಲ್ಲಿನ ಸೆರೆಮನೆಗೆ. ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣನ ಒಂದು ವಿಷಯದಲ್ಲಿ ಇದನ್ನ ಮುಂದೆ ತಿಳ್ಕೋಣ. ಇಂದಿಗೂ ಕೂಡ ನಾಡಿಗೆ ಆ ಚೆನ್ನಮ್ಮ ಅಂತಕ್ಕಂಥವಳು ನಮಗೆ ಆದರ್ಶಪ್ರಾಯಳಾಗಿದ್ದಾಳೆ. ಬ್ರಿಟಿಷರ ವಿರುದ್ಧ ಹೋರಾಡಿ ನಮಗೆಲ್ಲ ರಕ್ಷಣೆ ಮತ್ತೆ ಸ್ವತಂತ್ರ ತಂದುಕೊಡುವಂತ ವಿಚಾರದಲ್ಲಿ ಚೆನ್ನಮ್ಮ ಇಂದಿಗೂ ಕೂಡ ನಮಗೆಲ್ಲ ಆದರ್ಶಪ್ರಾಯಳಾಗಿದ್ದಾಳೆ. ಇಂಥ ಒಂದು ಚೆನ್ನಮ್ಮಳ ವೀರಾವೇಶವನ್ನ ಇಂದಿಗೂ ನಮ್ಮ ಕನ್ನಡದ ಜನ ಮರೆಯದೆ ಜ್ಞಾಪಕದಲ್ಲಿ ಇಟ್ಕೊಂಡಿರೋದನ್ನ ನಾವು ಕಾಣಬಹುದಾಗಿದೆ. ಇದಿಷ್ಟು ಕಿತ್ತೂರು ರಾಣಿ ಚೆನ್ನಮ್ಮನ ಬಂಡಾಯ ಬ್ರಿಟಿಷರ ವಿರುದ್ಧ. ಅರ್ಥ ಆಯ್ತಾ? ನೋಡ್ರಿ, ಈಗ ಚೆನ್ನಮ್ಮ ಒಬ್ಬಳೆ ಏಕಾಂಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಕ್ಕೆ ಎದುರಬಹುದಾಗಿತ್ತು. ನಾವು ನೀವೆಲ್ಲ ಚೆನ್ನಮ್ಮನಷ್ಟು ಧೈರ್ಯ, ಶೌರ್ಯ, ಪರಾಕ್ರಮವನ್ನ ಮೆರೆಯಕ್ಕಾಗುತ್ತಾ? ಇದ್ರೂ ಕೂಡ ನಾವೇನ್ ಮಾಡ್ತೀವಿ, ಎಲ್ಲೋ ಒಂದ್ ಕಡೆ ಹೋಗಿ ಎಲ್ಲೋ ಒಂದ್ ಕಡೆ ಹೋಗಿ ಮೂಲೆಗಿರ್ತೀವಿ, ಮುಂದೆ ಬರೋದಿಲ್ಲ. ಆದ್ರೂ ಚೆನ್ನಮ್ಮ ಒಬ್ಳೇನೆ ಈ ಬ್ರಿಟಿಷ್ನನ್ನ ಈ ಕನ್ನಡ ನಾಡಿನಿಂದ ಓಡಿಸ್ಬೇಕು ಅಂತಕ್ಕಂಥ ದೃಢ ನಿರ್ಧಾರವನ್ನು ಮಾಡಿ ವೀರಾವೇಶದಿಂದ ಹೋರಾಡಿ ಏನ್ ಮಾಡಿದ್ಲು, ಹೋರಾಡ್ತಾನೆ ಸೋಲನ್ನ ಅನುಭವಿಸಬೇಕಾಯ್ತು ಬ್ರಿಟಿಷರ ಕುತಂತ್ರದಿಂದ. ಇದಿಷ್ಟು. ಇದಾದ್ಮೇಲೆ ಸಂಗೊಳ್ಳಿ ರಾಯಣ್ಣನ ಬಂಡಾಯ. ಸಂಗೊಳ್ಳಿ ರಾಯಣ್ಣನು ಕೂಡ ಚೆನ್ನಮ್ಮನ ಸೈನ್ಯದಲ್ಲಿದ್ದು ಸೇವೆ ಸಲ್ಲಿಸಿದಂತ ವ್ಯಕ್ತಿ. ಈ ಸಂಗೊಳ್ಳಿ ರಾಯಣ್ಣನ ಸಂಬಂಧಪಟ್ಟಂತ ಫಿಲಂ ಕೂಡ ಇವಾಗ ಬಂದಿದೆ. ನೀವೆಲ್ಲ ಆ ಫಿಲಂ ನೋಡಿದ್ರೆ ತುಂಬಾ ಒಳ್ಳೆಯದು. ಎಂತೆಂಥ ಫಿಲಂ ನೋಡ್ತೀರಾ, ಇಂಥ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ, ಭಾರತದ ಉಳಿವಿಗೋಸ್ಕರ, ಕರ್ನಾಟಕದ ಉಳಿವಿಗೋಸ್ಕರ ಹೋರಾಟ ಮಾಡಿದಂತ ದೇಶಭಕ್ತ ಸಂಗೊಳ್ಳಿ ರಾಯಣ್ಣನ ಫಿಲಂ ನೋಡ್ರಿ. ಎಂತೆಂಥವು ನೋಡೋದ್ಕಿಂತ ಈ ಸಂಗೊಳ್ಳಿ ರಾಯಣ್ಣ ಎಲ್ಲಿಂದ ಎಲ್ಲಿವರೆಗೂ ತನ್ನ ಒಂದು ಬಂಡಾಯವನ್ನ ಬ್ರಿಟಿಷರ ವಿರುದ್ಧ ಮಾಡ್ದ ಅಂತಂದ್ರೆ 1829ರಿಂದ 1830ರವರೆಗೆ.
1830ವರೆಗೆ ಹೋರಾಟವನ್ನ ಮಾಡ್ತಾನೆ. ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನ ರಾಣಿ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿ ರಾಯಣ್ಣನ ಹೆಸರು ಅಜರಾಮರ ಮತ್ತು ಆದರ್ಶಪ್ರಾಯವೆನಿಸಿದೆ. ಕಿತ್ತೂರು ರಾಣಿಯ, ನಾನಾಗ್ಲೇ ಹೇಳಿದೆ, ಕಿತ್ತೂರು ರಾಣಿಯ ಚೆನ್ನಮ್ಮನ ಸೈನ್ಯದಲ್ಲಿದ್ದು ಇಟ್ಕೊಂಡು ಇವನು ಸೇವೆ ಸಲ್ಲಿಸಿದ ಅಂತಂದೇಳಿ, ಅಂತ ಚೆನ್ನಮ್ಮನ ಜೊತೆಯಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರು ಕೂಡ ಅಜರಾಮರವಾಗಿದೆ ಮತ್ತು ಆದರ್ಶಪ್ರಾಯವೆನಿಸಿದೆ. ಆದರ್ಶಪ್ರಾಯ ಎನಿಸಿದೆ. ಅದೇ ರೀತಿ ರಾಯಣ್ಣನು ಕೂಡ ವೀರ ಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಅವನು ಏನ್ ಮಾಡಿದ್ದ, ತಿಳ್ಕೊಂಡಿದ್ದ. ಇವನು ಕೂಡ ವೀರ ಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋದು ತನ್ನ ಆದ್ಯ ಕರ್ತವ್ಯ ಅಂತಂದೇಳಿ ತಿಳ್ಕೊಂಡಿದ್ದ. ಅಷ್ಟೇ ಅಲ್ಲ, ಆ ಸಂಗೊಳ್ಳಿ ರಾಯಣ್ಣನ ಮನೆತನದವರು ಕೂಡ ಪರಂಪರೆಯಿಂದಲೂ ಸೈನಿಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಬಂದಂತವರು. ಹಾಗಾಗಿ ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ದ. ಯುದ್ಧದಲ್ಲಿ ಸೆರೆಯಾಳಾಗಿ ಬಂಧಿಸಲ್ಪಟ್ಟು ತರುವಾಯ ಬಿಡುಗಡೆಗೊಳ್ತಾನೆ. ಇಷ್ಟಾದ್ಮೇಲೆ ಈತನ ಬಗ್ಗೆ ಮೌಖಿಕ ಆಕಾರಗಳು ಲಭ್ಯವಿವೆ. ಮೌಖಿಕ ಆಕಾರಗಳು ಯಾವುವಪ್ಪ ಅಂತಂದ್ರೆ ಲಾವಣಿಗಳು. ಈತನ ಬಗ್ಗೆ ಅನೇಕ ಲಾವಣಿಗಳು ಇಂದಿಗೂ ಕೂಡ ಇದಾವೆ. ಆ ಲಾವಣಿಗಳನ್ನ ನೀವೆಲ್ಲರೂ ಗ್ರಂಥಾಲಯಗಳಲ್ಲಿ ಹೋಗಿ ತಗೊಂಡು ಓದ್ರಿ. ಹಾಗಾಗಿ ಮೌಖಿಕ ಆಕಾರಗಳು ಈ ರಾಯಣ್ಣನ ಬಗ್ಗೆ ಲಭ್ಯವಿವೆ. ಅವನು ಯಾರು? ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಸೈನಿಕರನ್ನ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನ ಸೈನಿಕರನ್ನ ಸಂಘಟಿಸುತ್ತಾ, ಸಂಗೊಳ್ಳಿ ರಾಯಣ್ಣ ಸೈನಿಕರನ್ನ ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡ ಅಂತವನು. ಅರ್ಥ ಆಯ್ತಲ್ಲ? ಸೈನಿಕರನ್ನ ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನು ಬೆಳೆಸಿಕೊಂಡ. ಸೈನಿಕರನ್ನ ಯಾಕೆ ಸಂಘಟಿಸುತ್ತಿದ್ದ ಅಂತಂದ್ರೆ, ಬ್ರಿಟಿಷ್ನರು ನಮ್ಮ ನಾಡಿಗೆ ಬಂದು ಏನೇನು ತಾರತಮ್ಯ ಮಾಡ್ತಾ ಇದ್ದಾರೆ, ಏನು ಶೋಷಣೆ ಮಾಡ್ತಾ ಇದ್ದಾರೆ, ಇದನ್ನ ಅವರಿಗೆ ತಿಳಿಸೋದ್ರ ಮುಖಾಂತರ ಅವನೇನ್ ಮಾಡ್ದ, ಸೈನಿಕರನ್ನ ಸಂಘಟಿಸ್ತಾ ಇದ್ದ. ಸಂಘಟಿಸಿ ಏನ್ ಮಾಡ್ತಾ ಇದ್ದ, ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನ ಬೆಳೆಸ್ಕೊಂಡಂತ ವ್ಯಕ್ತಿ. ಹಾಗಾಗಿ ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನ ಅವನು ನಡೆಸುವುದರ ಮುಖಾಂತರ ತನ್ನ ಮುಂದಿನ ಯೋಜನೆಗಳನ್ನ ರೂಪಿಸಿಕೊಂಡ. ಅರ್ಥ ಆಯ್ತಲ್ಲ? ಅಂದ್ರೆ ಒಳ್ಳೆ ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಸಭೆಗಳನ್ನ ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ತನ್ನ ಮುಂದಿನ ಯೋಜನೆಗಳನ್ನ ರೂಪಿಸ್ತಾ ಇದ್ದ. ಅಂದ್ರೆ ಇವನು ಎಲ್ಲವುದನ್ನು ಕೂಡ ತುಂಬಾ ಸೀಕ್ರೆಟ್ ಆಗಿ ಬ್ರಿಟಿಷ್ನರಿಗೆ ಗೊತ್ತಾಗದೆ ಇರೋ ಹಾಗೆ ಸೈನಿಕರನ್ನ ಸಂಘಟಿಸೋದಾದ್ರೂ ಅಷ್ಟೇ, ಭೌಗೋಳಿಕ ವಾಗಿ ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತವಾಗಿ ಸಭೆಗಳನ್ನು ನಡೆಸಿದ್ದ.
ಸಭೆಗಳನ್ನ ನಡೆಸುತ್ತಿದ್ದ. ಅದೇ ರೀತಿ ಸೈನ್ಯವನ್ನು ಸಂಘಟಿಸುತ್ತಿದ್ದ. ಸೈನ್ಯವನ್ನ ಸಂಘಟಿಸುತ್ತಿದ್ದ. ಇಂಥ ಕೆಲಸವನ್ನ ಇವನು ಮಾಡ್ತಾ ಇದ್ದ. ಹಾಗಾಗಿ ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಬೇಕಾದ ಯೋಜನೆಗಳನ್ನು ಕೂಡ ಮಾಡ್ತಿದ್ದ. ತಕ್ಷಣದ ಅವನ ಉದ್ದೇಶಗಳು ಯಾವಪ್ಪ ಅಂದ್ರೆ ಯಾವ್ಯಾವ ಉದ್ದೇಶಗಳನ್ನು ಅವನು ತಕ್ಷಣ ಇಟ್ಕೊಂಡಿದ್ದಪ್ಪ ಅಂತಂದ್ರೆ, ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದಾಗಿತ್ತು. ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಅವನ ತತ್ಕ್ಷಣದ ಉದ್ದೇಶ ಆಗಿತ್ತು. ಇಷ್ಟು ಸಾಕು ಮಕ್ಕಳೇ. ಇದುವರೆಗೂ ಮಾಡಿದ ಪಾಠದ ಬಗ್ಗೆ ಒಂದೆರಡು ಕ್ವಶನ್ ಹೋಮ್ವರ್ಕ್ಗೆ ತಗೊಳ್ಳಿ. ಕಿತ್ತೂರಿನ ರಾಣಿ ಬ್ರಿಟಿಷರ ಯಾವ ಕಾನೂನನ್ನ ವಿರೋಧಿಸಿದಳು? ಎರಡನೇ ಕ್ವಶನ್ ತಗೊಳ್ರಿ. ಕಿತ್ತೂರಿನ ರಾಣಿ ಚೆನ್ನಮ್ಮ ಹೇಗೆ ಬ್ರಿಟಿಷರ ತ್ಯಾಕರೆಯ ವಿರುದ್ಧ ಹೋರಾಡಿ ಗೆದ್ದಳು? ಇಷ್ಟಿರಲಿ ಮಕ್ಕಳ. ನೆಕ್ಸ್ಟ್ ಮುಂದಿನ ಪೀರಿಯಡ್ ಅಲ್ಲಿ ಇದನ್ನು ಕಂಟಿನ್ಯೂ ಮಾಡಿ.